ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ವಿಡಿಯೋ ಮುಂದೆ ಬರಲ್ಲ. ಇವತ್ತು ನಾನು ಗುರುವಾರ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ರಾಯರ ದರ್ಶನ ಮಾಡಿಸೋಣ ಅಂತ ಶ್ರೀ ಉತ್ತರಾದಿ ಮಠ, ಇದು ಕೊಡಿಗೆಹಳ್ಳಿ ಸಾಕಾರ ನಗರದಲ್ಲಿದೆ. ಇಲ್ಲಿ ಏನೇನು ವಿಶೇಷತೆ ಇದೆ, ರಾಯರದಿಂದ ಒಂದೊಂದು ಅಲಂಕಾರ ಎಲ್ಲವನ್ನು ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದ ಸ್ಥಾಪನೆ ಆಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ. ಈ ಮಠದಲ್ಲಿ ವಿಶೇಷತೆ ಅಂತಂದರೆ ಇಲ್ಲಿ 3 ನಾವು ಗರ್ಭಗುಡಿಗಳನ್ನು ನೋಡ್ತಾ ಇದ್ದೇವೆ. ಪ್ರಧಾನವಾಗಿ ವೇಣುಗೋಪಾಲ ಕೃಷ್ಣ ಇದ್ದಾನೆ, ಯಾಕಂದರೆ ಗುರುಗಳ ಆರಾಧ್ಯ ದೈವ ವೇಣುಗೋಪಾಲ ಕೃಷ್ಣನೇ. ಹಾಗೆ ಆಂಜನೇಯನೂ ಇದ್ದಾನೆ. ಮತ್ತು ವೃಂದಾವನದಲ್ಲಿ ಅಲ್ಲಿ 3 ಸ್ವಾಮಿಗಳ ಮೃತ್ತಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ ಗುರುಗಳು. ವಿಶೇಷತೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಗುರುಗಳಾಗಿರ್ತಕ್ಕಂಥ ಮೊದಲಿನವರು ಅಂದರೆ ಪೂರ್ವನವರು ರಘೋತ್ತಮ ತೀರ್ಥರು ಮತ್ತು ರಾಘವೇಂದ್ರ ಸ್ವಾಮಿಗಳು ಹಾಗೂ ಸತ್ಯಪ್ರಮೋದರು, ಈ 3 ಅತಿಗಳ ವೃಂದಾವನ ಇದರಲ್ಲಿ ಕಾಣ್ತಾ ಇದೆ. ಇದು ನಮ್ಮ ಸಹಕಾರ ನಗರದಲ್ಲಿ ಮೊದಲ ಒಂದು ಸಲ ಅಂತಂದರೆ 2003ರಲ್ಲಿ ಸ್ಥಾಪನೆ ಆಗಿತ್ತು. ಆದರೆ ಕಾಲಾಂತರದಲ್ಲಿ ಅಲ್ಲಿ ಏನಾಗಿತ್ತು, ಕಟ್ಟಡ ಕೂಡ ಶಿಥಿಲ ಆಗಿದ್ದು, ಅಷ್ಟು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇಲ್ಲದೇ ಇರೋದರಿಂದ ಅದನ್ನು ಮತ್ತೆ ಪೂರ್ತಿ ಪುನರ್ನಿರ್ಮಾಣ ಮಾಡಿ ಇದನ್ನು ಹೊಸದಾಗಿ ಗರ್ಭಗುಡಿಗಳನ್ನು ಪ್ರತ್ಯೇಕವಾಗಿ ಮಾಡಿ ಈ ಥರ ಇವಾಗ ಕಾಣ್ತಾ ಇರತಕ್ಕಂಥ ನೀವು ಈ ವೃಂದಾವನ ಸನ್ನಿಧಾನವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ವಿಶೇಷತೆ ಅಂತಂದರೆ ಭಕ್ತಾಂಜನೇಯ ಇದ್ದಾನೆ ಮೊದಲು, ಆಮೇಲೆ ವೇಣುಗೋಪಾಲ ಕೃಷ್ಣ ಇದ್ದಾನೆ. ಬಹಳ ಸುಂದರವಾದ ಕೆತ್ತನೆ ಇರತಕ್ಕಂಥ ಮೂರ್ತಿ, ತುಂಬ ಕುಸರಿ ಕೆಲಸ. ನನ್ನ ಹೆಸರು ಹನುಮಂತಾಚಾರ್ಯ ಮಾಹುಲಿ ಅಂತ. ಈ ಕಟ್ಟಡಕ್ಕೆ ನಮಗೆ ಸ್ವಾಮಿಗಳು ಅನುಗ್ರಹ ಮಂತ್ರಾಕ್ಷತೆ ಕೊಟ್ಟು ನಿಮ್ಮ ಸಾರಥ್ಯದಲ್ಲಿ, ನಿಮ್ಮ ನೇತೃತ್ವದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ನೀವು ಮುಗಿಸ್ತೀರಿ ಅಂಥೇಳಿ ಅವರ ನಂಬಿಕೆಯಿಂದ ನಮಗೆ ಕೊಟ್ಟು, ನಾವು ಇದು ಒಂದು ಟ್ರಸ್ಟ್ ಅಂತ ಒಂದು ಮಾಡಿ, ಟ್ರಸ್ಟ್ ಅಂತಂದರೆ ಇದು ಬರೀ ಕನ್ಸ್ಟ್ರಕ್ಷನ್ ಸಲುವಾಗಿ ಇರತಕ್ಕಂಥ ಟ್ರಸ್ಟು. ಇದನ್ನು ನಾವು ಅನೇಕ ಭಕ್ತಾದಿಗಳ ಅವರು ತಲೆಪಾಲಿಸಿರ್ತಕ್ಕಂಥ ದಾನ ಡೊನೇಷನ್ಸು, ಅದರಿಂದ ನಾವು ಈ ಕಟ್ಟಡ ಮಾಡಿ ಸುಮಾರು 2.25 ಕೋಟಿವರೆಗೆ ನಮಗೆ ಈಗ ಖರ್ಚಾಗಿದೆ. ಇನ್ನೂ ಮೇಲೆ ಒಂದು ಫ್ಲೋರ್ ಹಾಕಿ ಅದರ ಮೇಲೆ ಒಂದು ಕವರಿಂಗ್ ಬರ್ತದೆ ಅಷ್ಟು. ಅದು ಈಗ ಸುಮಾರು ಹೋದ ವರ್ಷ ಅಂತಂದರೆ ಫೆಬ್ರವರಿ ವಸಂತ ಪಂಚಮಿ ದಿವಸ 25ನೇ ಇಸ್ವಿನಲ್ಲಿ ಇದು ಉದ್ಘಾಟನೆ ಆಯಿತು. ವಿಧಿವತ್ತಾಗಿ ಎಲ್ಲ ವಿಶಿಷ್ಟವಾದಂಥ ಹೋಮಾದಿಗಳನ್ನು ನಡೆಸಿ ಮತ್ತು 48 ದಿವಸಗಳ ಮಂಡಲ ಪೂಜೆಯನ್ನು ಕೂಡ ನಡೆಸಿ ಈ ದೇವಸ್ಥಾನವನ್ನು ಈ ಸ್ಥಿತಿಯಲ್ಲಿ ತಂದಿದ್ದೇವೆ. ಇದಕ್ಕೂ ಇನ್ನೂ ಅನೇಕ ಅದರಲ್ಲಿ ಇನ್ನೂ ಉತ್ತಮಗೊಳಿಸ್ತಕ್ಕಂಥ ಕಾರ್ಯ ಇನ್ನೂ ಬಾಕಿ ಇದೆ. ಅದಕ್ಕೆ ಎಲ್ಲ ಸಹಕಾರ ನಾವು ನಿರೀಕ್ಷಿಸ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಇಲ್ಲಿ ವಿಶೇಷವಾಗ್ತಾ ಇದೆ. ಅನೇಕ ಭಕ್ತರ ಅನುಭವಗಳನ್ನು ತಮಗೆ ಹೇಳ್ಕೊಂಡಿದ್ದಾರೆ. ನಮಗೆ ಸುಮಾರು ಜನ ಹೇಳ್ತಾ ಇದ್ದಾರೆ, ಈ ಥರ 21 ದಿವಸ ನಾವೇ ಸೇವೆ ಮಾಡಿದ್ದೇವೆ, ಅಥವಾ ನಮಗೆ ಕೇಳ್ತಾ ಇರ್ತಾರೆ ಏನು ಸೇವೆ ಮಾಡಬೇಕು ಅಂತಂದರೆ. ಅವು ನಿದರ್ಶನಗಳು ಕೂಡ ಅವರಿಗೆ ಇದ್ದಾವೆ. ನಾವು ಅಷ್ಟು ಬಗ್ಗೆ ಅದರ ಬಗ್ಗೆ ಗಮನ ಕೊಟ್ಟಿಲ್ಲ. ಅವರವ್ರಿಗೆ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಎಲ್ಲ ಭಕ್ತರುಗಳಿಗೂ ನಾವು ಇಲ್ಲಿ ಪ್ರವೇಶ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದೊಂದು ವಿಶಿಷ್ಟತೆ. ನಾವು ಯಾರನ್ನೂ ನಿರ್ಬಂಧ ಮಾಡೋದಿಲ್ಲ ಇಲ್ಲಿ. ಇದು ಎಲ್ಲರಿಗೆ ಹೆಚ್ಚಿನ ಮೆಚ್ಚುಗೆಯಾಗಿ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ವಿಶೇಷ ಸಂದರ್ಭಗಳಲ್ಲಿ ಎಲ್ಲ ವಿಶೇಷ ಪೂಜೆಗಳನ್ನು ಕೂಡ ಅವ್ರು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದರ ಉತ್ತರೋತ್ತರ ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ. ಅದಕ್ಕೆ ನಾವು ಅಹರ್ನಿಶಿ ಶ್ರಮ ವಹಿಸ್ತಾ ಇದ್ದೇವೆ. ನಮ್ಮ ಒಂದು ಟ್ರಸ್ಟ್ ಮಂಡಳಿ ಏನಿದೆ ಅದನ್ನು ಜನರಲ್ಲಿ ಸಂಪರ್ಕಿಸಿ ಮತ್ತು ಅಧಿಕಾರಿಗಳನ್ನು ಸಂಪರ್ಕಿಸಿ ಕಾನೂನು ರೀತಿಯಾಗಿ ಇದನ್ನು ಕಟ್ಟಿ ಇದನ್ನು ಎಲ್ಲರಿಗೂ ಒಂದು ಸಮರ್ಪಣೆ ಮಾಡಬೇಕು ಅನ್ನತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ಎಲ್ರಿಗೂ ಕೂಡ ಗುರುಗಳು, ಅಂತರ್ಯಾಮಿಯಾಗಿರ್ತಕ್ಕಂಥ ನಮ್ಮ ಮುಖ್ಯ ಪ್ರಾಣದೇವರು ಮತ್ತು ವೇಣುಗೋಪಾಲ ಕೃಷ್ಣವರು ಎಲ್ಲರಿಗಿಂತ ಮುಖ್ಯವಾಗಿ ಅವ್ರದ್ದು ಪ್ರಧಾನವಾದಂಥ ಈ ದೇವಸ್ಥಾನ ಇರೋದರಿಂದ ಇಲ್ಲಿ ಅನೇಕ ಭಕ್ತರುಗಳು ಬಂದು ಅದನ್ನು ನಿತ್ಯ ಸೇವಾ ಕೈಂಕರ್ಯವನ್ನು ನೆರವೇರಿಸಿ, ವಿಶೇಷವಾಗಿ ನಮ್ಮ ಆರಾಧನೆ ಸಮಯದಲ್ಲಿ ಸುಮಾರು ಒಂದು 5,000 ಜನ ಭಕ್ತಾದಿಗಳು ಬಂದಿದ್ದರು ಈ ಸಲ. ಪೂರ್ವಾರಾಧನೆ, ಉತ್ತರಾರಾಧನೆ ಮತ್ತು ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ 3 ದಿವಸಗಳು ಕೂಡ ಕಾರ್ಯಕ್ರಮಗಳನ್ನು ನಾವು ಬಹಳ ವಿಜೃಂಭಣೆಯಿಂದ ನಡೆಸಿದ್ದೇವೆ. ಇನ್ನೂ ನಡೀತಾ ಇದೆ ಕಾರ್ಯಕ್ರಮ. ಮತ್ತು ಬರ್ತಕ್ಕಂಥ ಅನೇಕ ಯತಿಗಳ ಮತ್ತು ದಾಸರ ಆರಾಧನೆಗಳನ್ನು ಕೂಡ ನಾವಿಲ್ಲಿ ಮಾಡತಕ್ಕಂಥದ್ದು ಕಾರ್ಯಕ್ರಮ ಇದೆ. ಹಾಗೆ
ಕೃಷ್ಣಾಷ್ಟಮಿಯಲ್ಲಿ ವಿಶೇಷವಾದಂಥ ಕೃಷ್ಣನಿಗೆ ಅಲಂಕಾರ ಅವೆಲ್ಲ ಕೂಡ ಇರ್ತದೆ. ತರ್ಪಣಗಳನ್ನು, ಗ್ರಹಣ ಕಾಲದಲ್ಲಿ ಹೋಮಾದಿಗಳನ್ನು, ಶಾಂತ್ಯಾದಿಗಳನ್ನು ಎಲ್ಲರಿಗೂ ಕೂಡ ಮಾಡಿಸ್ತಾ ಇದ್ದೇವೆ. ಮತ್ತು ಪ್ರಾಣದೇವರಿಗೆ ವಿಶೇಷವಾಗಿ ಶನಿವಾರ ದಿವಸ, ಅದು ಪ್ರಾಣದೇವರ ವಾರ, ಅವರಿಗೆ ನಾವು ಮಧು ಅಭಿಷೇಕ ಮಾಡಿ ವಾಯುಸ್ಥಿತಿ ಪುನಶ್ಚರಣದೊಂದಿಗೆ ಮಧು ಅಭಿಷೇಕ ಮಾಡಿ ಎಲ್ಲ ಭಕ್ತರಿಗೆ ಅದನ್ನು ಅಭಿಷೇಕ ಕೊಟ್ಟಿರ್ತಕ್ಕಂಥ ಭಕ್ತರಿಗೆ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗೂ ದೇವರು ಒಳ್ಳೆಯದಾಗಿ ಆಗಲಿ ಅಂಥೇಳಿ ನಾವು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ನಮ್ಮ ಈ ಧ್ಯೇಯವಾಕ್ಯದಂತೆ ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ.